ಸಿಎಂ ಆಗಿ ಡಿಕೆಶಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಿಎಂ ಜೊತೆ ಡಿಸಿಎಂ ಸೇರಿ 11 ಜನ ಪ್ರಮಾಣ ವಚನ ಮಾಡಲಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಫೈನಲ್ ಮಾಡಿದ ಮೊದಲ ಹಂತದ ಪಟ್ಟಿಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮೊದಲ ಕ್ಯಾಬಿನೆಟ್ ಪಟ್ಟಿ ಫೈನಲ್ ಮಾಡಿದ ಹೈಕಮಾಂಡ್. ಪರಮೇಶ್ವರ್ ಡಿಸಿಎಂ, ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ. ನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಕನಕಪುರ ಸರದಾರ ಡಿಕೆ ಶಿವಕುಮಾರ್ ಪಟ್ಟಕ್ಕೇರಲು ಕೌಂಟ್ ಡೌನ್ ಶುರುವಾಗಿದೆ. ರಾಜಭವನದ ಗ್ಲಾಸ್ ಹೌಸ್ನಲ್ಲಿ ಸಕಲ ಸಿದ್ಧತೆ ನಡೆದಿದ್ದು ನಾಳೆ ಸಂಜೆ 4:05 ದೈವಭಕ್ತ ಡಿಕೆಶಿ ಪ್ರಮಾಣ ವಚನ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ ಸಿಎಂ ಜೊತೆ 10 ಮಂದಿ ಸಚಿವರು ಕೂಡ ಪ್ರಮಾಣ ವಚನ ಮಾಡಲಿದ್ದು ಅಳೆದು ತೂಗಿ ಹೈಕಮಾಂಡ್ ಫಸ್ಟ್ ಲಿಸ್ಟ್ ಫೈನಲ್ ಮಾಡಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆ ಬೆಳಗ್ಗೆಯಿಂದಲೂ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರ ನೀಡಿದ ಪಟ್ಟಿಯನ್ನ ನೋಡಿ ಮೊದಲ ಹಂತದಲ್ಲಿ ಪ್ರಮಾಣ ಸ್ವೀಕರಿಸೋ ಡಿಸಿಎಂ ಮತ್ತು ಸಚಿವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ಗೆ ಸ್ಪೀಕರ್ ಸ್ಥಾನ ನೀಡಲಾಗಿದೆಯಂತೆ. ಹಾಗಾದ್ರೆ ನಾಳೆ ಡಿಕೆಶಿ ಜೊತೆ ಯಾರ್ಯಾರು ಸಚಿವರಾಗಿ ಪ್ರತಿಜ್ಞೆ ಮಾಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಡಿಕೆಶಿ ಸಂಪುಟ ಫಸ್ಟ್ ಲಿಸ್ಟ್: ಜಿ. ಪರಮೇಶ್ವರ್ ಡಿಸಿಎಂ ಮತ್ತು ಪ್ರಬಲ ಖಾತೆ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಮತ್ತು ಪ್ರಬಲ ಖಾತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ, ರೂಪಾ ಶಶಿಧರ್ ಕೆಜಿಎಫ್, ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ, ಯುಟಿ ಖಾದರ್ ಮಂಗಳೂರು, ಯತೀಂದ್ರ ಸಿದ್ದರಾಮಯ್ಯ ಎಂಎಲ್ಸಿ ವರುಣ, ಎಂಬಿ ಪಾಟೀಲ್ ಬಬಲೇಶ್ವರ, ಕೆಜೆ ಜಾರ್ಜ್ ಸರ್ವಜ್ಞಾನಗರ, ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್. ಇನ್ನು ಎರಡನೇ ಹಂತದ ಸಂಪುಟ ವಿಸ್ತರಣೆ ಜೂನ್ 18ರ ಬಳಿಕ ನಡೆಯಲಿದೆ ಎನ್ನಲಾಗ್ತಿದೆ. ಆದರೆ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನು ಹೈಕಮಾಂಡ್ ಫೈನಲ್ ಮಾಡಿದ್ದು, ಹಳೆಯ ಸಚಿವರಲ್ಲಿ ಕೆಲವರು ಹಳೆಯ ಖಾತೆಯಲ್ಲೇ ಮುಂದುವರಿಯಲಿದ್ದಾರೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಪುತ್ರ ಪ್ರಿಯಾಂಕ್ ಖರ್ಗೆಗೆ ನಂಬರ್ 2ನೇ ಪೋಸ್ಟ್ ಕೊಡಿಸುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಯಶಸ್ವಿಯಾಗಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನ ನೋಡೋದಾದ್ರೆ, ಸಂಬನೀಯ ಖಾತೆ ಪ್ರಿಯಾಂಕ್ ಖರ್ಗೆ, ಗೃಹ ಇಲಾಖೆ ಯತೀಂದ್ರ ಸಿದ್ದರಾಮಯ್ಯ, ನಗರಾಭಿವೃದ್ಧಿ ಯುಟಿ ಖಾದರ್, ಆರೋಗ್ಯ ಇಲಾಖೆ ಕೃಷ್ಣ ಬೈರೇಗೌಡ, ಕಂದಾಯ ಇಲಾಖೆ ಸತೀಶ್ ಜಾರಕಿಹೊಳಿ, ಪಿಡಬ್ಲ್ಯೂಡಿ ಸಮಾಜ ಕಲ್ಯಾಣ ಎಂಬಿ ಪಾಟೀಲ್, ಬೃಹತ್ ಕೈಗಾರಿಕೆ ಬೃಹತ್ ನೀರಾವರಿ ರಾಮಲಿಂಗಾರೆಡ್ಡಿ, ಬೆಂಗಳೂರು ಅಭಿವೃದ್ಧಿ ಕೆಜೆ ಜಾರ್ಜ್, ಇಂಧನ ಕೆಎಚ್ ಮುನಿಯಪ್ಪ, ಆಹಾರ. ನಾಳೆ ಸಂಜೆ 4:05 ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಲೋಕಭವನದಲ್ಲಿ ವೇದಿಕೆ ಸಿದ್ಧವಾಗಿದೆ. ಹೀಗಾಗಿ ಡಿಕೆ ಮತ್ತು ಸಿದ್ದು ಪಟ್ಟಿಯಲ್ಲಿನ ಕೆಲ ಸಚಿವರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಹೈಕಮಾಂಡ್ ಮೊದಲ ಪಟ್ಟಿಯಂತೆ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.